ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ಟರ್ ಲಾಂಗ್ ಟೈಮ್ ಒಂದಷ್ಟು ಬೀಜಗಳು ಹಾಕಿದ್ದೀನಿ. ಪಾಟ್ಗಳೆಲ್ಲ ಹಾಗೆ ಇತ್ತು, ಖಾಲಿ ಖಾಲಿ ಅಂದರೆ ಮಣ್ಣಿತ್ತು, ಬಟ್ ಏನೂ ಹಾಕಿರಲಿಲ್ಲ. ಹಾಗಾಗಿ ಇವತ್ತು ಹಾಕೋಣ ಏನಾದರೂ ಅಂತ. ಯಾವಾಗಲೂ ಹೀಗೆ ಆಗ್ತಿತ್ತು, ಏನಾದರೂ ಹಾಕಬೇಕು ಅನ್ಕೋತಾ ಇದ್ದೆ, ಬಟ್ ಆಗ್ತಾನೇ ಇರಲಿಲ್ಲ. ಇಲ್ಲಿ ಫಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಪಾಟಲ್ಲಿ ನಾನು ನಿಂಬೆ ಬೀಜನ ಹಾಕ್ತಾಯಿದ್ದೀನಿ. ಒಂದು 5 ಬೀಜ ಸಿಕ್ಕಿತ್ತು, ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಹಾಕ್ತಾಯಿದ್ದೀನಿ. ನಂಗೆ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಬರುತ್ತೋ ಇಲ್ವೋ ಅಂತ, ನಿಂಬೆ ಗಿಡ ಬರುತ್ತೆ ಅಂತ, ಬಟ್ ಟ್ರೈ ಮಾಡೋಣ ಅಂತ. ಎರಡನೇ ಪಾಟಲ್ಲಿ ನಾನು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಜಜ್ಜೋಗ್ಬಿಟ್ಟಿತ್ತು ಇದು, ತುಂಬ ಏನು ಜಾಸ್ತಿ ಬೀಜ ಸಿಕ್ಕಲಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇನ್ನೊಂದೇನೆಂದರೆ, ಈ 2 ಪಾಟ್ಗೂ ಹಾಕಬೇಕಾದ್ರೆ ಫಸ್ಟು ನನಗೆ ಮನೇಲಿ ಗೊಬ್ಬರ ಇದೆ ಅನ್ನೋದು ಗೊತ್ತಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಇದು ಎರಡಕ್ಕೂ ನಾನು ಏನೂ ಹಾಕೋಕ್ಕಾಗಲಿಲ್ಲ, ಬರೀ ಮಣ್ಣು ಅಷ್ಟೇ. ಮಣ್ಣು ಏನಿತ್ತು ಅದಷ್ಟೇ ಇರೋದು, ಬೇರೆ ಏನೂ ಹಾಕಲಿಲ್ಲ ಎಕ್ಸ್ಟ್ರಾ ಇದಕ್ಕೆ. ಬಟ್ ಹೊಸ ಪಾಟ್ ಒಂದಷ್ಟು ತಂದು ಇಟ್ಕೊಂಡಿದ್ದೆ. ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಿರಲಿಲ್ಲ. ತಂದು ಇಟ್ಕೊಂಡ್ಬಿಟ್ಟಿದ್ದೆ, ಒಂದು ಕಡೆ ಸೈಡಲ್ಲಿ ಇಟ್ಟಿದ್ದೆ. ಆ್ಯಂಡ್ ಮಣ್ಣು ಇರಲಿಲ್ಲ ಆವಾಗಲೇ ಹೇಳ್ದಂಗೆ. ಇವತ್ತು ನನ್ನ ಹಸ್ಬೆಂಡ್ ಹತ್ರ, ಇಲ್ಲಪ್ಪ ಇವತ್ತು ತುಂಬ ದಿನ ಆಗೋಯಿತು, ಪಾಟ್ ಹಾಗೆ ಇದೆ, ಏನಾದರೂ ಹಾಕಲೇಬೇಕು ನಾನು, ಒಂದು ಸ್ವಲ್ಪ ತಂದುಕೊಡು ಅಂತ ಹೇಳಿದೆ. ಸೊ ಅವ್ರು ತಂದುಕೊಟ್ರು. ಈ ಪಾಟ್ಗೆ ನಾನು ಆ್ಯಕ್ಚುಲಿ ಈ ಥರ ನಾನು ಯಾವತ್ತೂ ಪಾಟ್ ಮಿಕ್ಸ್ ಅದೆಲ್ಲ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ 3 ಪಾಟ್ಗಳಿಗೆ ನಾನು, ಅಂದರೆ ಈ 2 ಪಾಟ್ಗೆ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ಲೇಯರು ಒಣಗಿದ ಎಲೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮಣ್ಣು ತಂದು ಕೊಟ್ಟಿದ್ರಲ್ಲ, ಆ ಮಣ್ಣನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂಚೂರು ಗೊಬ್ಬರ ಇತ್ತು, ಅದು ಯಾವುದು ಗೊಬ್ಬರ ಏನು ಎತ್ತ ಎಲ್ಲ ನಂಗೆ ಗೊತ್ತಿಲ್ಲ, ಎಲ್ಲೋ ಇತ್ತು. ಅದು ನನ್ನ ಹಸ್ಬೆಂಡೇ ನೆನ್ಪು ಮಾಡಿದ್ರು, ಗೊಬ್ಬರ ಇದೆ ಅಲ್ಲ, ಅದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅಂತ. ಸೊ ಈ 2 ಪಾಟಿಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದೊಂದು ಲೇಯರ್ ಹಾಕ್ಕೊಂಡು, ನೆಕ್ಸ್ಟ್ ಮತ್ತೆ ಒಂದು ಲೇಯರ್ ಮಣ್ಣು ಹಾಕ್ಕೊಂಡು, ಈ ಪಾಟಲ್ಲಿ ನಾನೇನು ಒಂದಷ್ಟು ಅಂದರೆ ಒಂದು ಹಿಡಿಯೋ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ತುಂಬ ಜಾಸ್ತಿನೂ ಬೇಡ, ಸಾಕು ಅಂತ, ಮನೆಗೆ ಎಷ್ಟು ಆದರೆ ಸಾಕು ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಪಾಟಲ್ಲಿ ಹಾಕೋಣ ಅಂತ ಹಾಕ್ತಾ ಇರೋದಷ್ಟೇ. ಆ್ಯಕ್ಚುಲಿ ಇದನ್ನ ನೆಲಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನಾನು ಪಾಟಲ್ಲೇ ಟ್ರೈ ಮಾಡೋಣ ತಡಿ ಅಂತ, ಸುಮ್ಮನೆ ಪಾಟ್ ಹಾಗೆ ಬಿದ್ದಿರೋಕ್ಕಿಂತ. ಆ್ಯಂಡ್ ನಮಗೆ ರಿಸಲ್ಟ್ ಕೂಡ ಬೇಗ ಬರುತ್ತೆ ಯೂಶ್ವಲಿ ಸೊಪ್ಪುಗಳೆಲ್ಲ. ಹಾಗಾಗಿ ಆ ಪಾಟ್ಗೆ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಟ್ಗೂ ನಾನು ಸೇಮ್ ಹಾಗೆ ರಿಪೀಟ್ ಮಾಡ್ಕೋತಾ ಇದ್ದೀನಿ. ಒಂದು ಲೇಯರ್ ಎಲೆ, ಮಣ್ಣು, ಆಮೇಲೆ ಒಂದು ಸ್ವಲ್ಪ ಗೊಬ್ಬರ, ಆಮೇಲೆ ಮಣ್ಣು. ಆ್ಯಂಡ್ ಈ ಪಾಟಲ್ಲಿ ನಾನು ಬೆಂಡೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ತುಂಬ ಹಳೆಯ ಬೀಜಗಳು, ಯಾವುದೋ ಟೈಮಲ್ಲಿ ತೊಗೊಂಡು ತಂದು ಇಟ್ಟಿದ್ದು, ಸಿಕ್ಕೇ ಇರಲಿಲ್ಲ. ಇವತ್ತು ಅದನ್ನೆಲ್ಲ ಹುಡುಕಿ ಕೂತ್ಕೊಂಡು ಸುಮ್ಮನೆ ಬಿಸಾಕ್ಬಿಡೋ ಬದಲು ತಡಿ ಹಾಕ್ಬಿಟ್ಟು ಟ್ರೈ ಮಾಡೋಣ, ಬರುತ್ತೋ ಇಲ್ವೋ ನೋಡೋಣ ಅಂದ್ಕೊಂಡು ಹಾಕ್ತಾ ಇರೋದು. ಇಲ್ಲೊಂದು 5 ಗುಂಡಿ ತೋಡ್ಕೊಂಡು ಎಲ್ಲದರಲ್ಲೂ ಒಂದು 2 ಬೀಜ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿದು. ಯಾಕೆಂದರೆ ಒಂದು ಬಂದಿಲ್ಲ ಅಂದರೂ ಇನ್ನೊಂದು ಬರುತ್ತಾ ನೋಡೋಣ ಅಂತ. ಯಾವ್ದು ಬರುತ್ತೆ ಅಂತ ಗೊತ್ತಿಲ್ವಲ್ಲ ನಮಗೆ, ತುಂಬ ಹಳೆ ಬೀಜ ಆಗಿರೋದ್ರಿಂದ. ಮತ್ತು ಮಣ್ಣೆಲ್ಲ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಅದ್ರ ಮೇಲೆ ಗೊಬ್ಬರ ಹಾಕ್ಕೊಂಡು ಮತ್ತೆ ಮಣ್ಣನ್ನು ಹಾಕೋತಾ ಇದ್ದೀನಿ ನಾನು. ಈ ಲಾಸ್ಟ್ ಪಾಟಲ್ಲಿ ಯಾವುದು ಮಣ್ಣು ತಂದಿತ್ತಲ್ಲ, ಆ ಪಾಟಲ್ಲಿ ನಾನು ಬೇರೆ ಏನು ಎಕ್ಸ್ಟ್ರಾ ಜಾಸ್ತಿ ಎಲೆ ಹಾಕೋಕ್ಕಾಗಲಿಲ್ಲ, ಬಿಕಾಸ್ ಆಲ್ರೆಡಿ ಮಣ್ಣಿತ್ತಲ್ಲ. ಹಾಗಾಗಿ ಸುಮ್ಮನೆ ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ಅದ್ರ ಥರ ಎಲೆ ಏನು ಹಾಕೋಕ್ಕೆ ಹೋಗಲಿಲ್ಲ ನಾನು. ಆ್ಯಂಡ್ ಈ ಪಾಟಲ್ಲಿ ನಾನು, ಅಂದರೆ ತುಂಬ ಕಲ್ಲುಗಳು ಸಿಗ್ತಾಯಿತ್ತು, ಅದನ್ನು ಒಂದು ದಪ್ಪ ದಪ್ಪ ಕಲ್ಲುಗಳು, ಅದನ್ನೆಲ್ಲ ಎತ್ತಿ ಹುಡ್ಕೋದೆಲ್ಲ ಆಗೋಯ್ತು ಒಂದು ಸ್ವಲ್ಪ. ಇದರಲ್ಲಿ ಒಂದು ಸ್ವಲ್ಪ ಬದನೆ ಬೀಜಗಳು ಹಾಕ್ತಾಯಿದ್ದೀನಿ. ಇದನ್ನು ನಾನು ಬೆಂಡೆಕಾಯಿ ಥರನೇ ಹಾಕೋಬೋದಾಗಿತ್ತು, ಹೋಲ್ ಮಾಡಿ ಅಲ್ಲಲ್ಲಿ ಒಂದು 2-3 ಬೀಜ ಹಾಕೋಬೋದಾಗಿತ್ತು. ಬಟ್ ನಾನು ಎಲ್ಲನೂ ಒಟ್ಟಿಗೆ ಹಾಕೋತಾ ಇದ್ದೀನಿ, ಯಾಕಂದರೆ ನೆಕ್ಸ್ಟು ಒಂದು ವೇಳೆ ಎಲ್ಲನೂ ಬಂದುಬಿಟ್ರೆ ಅದನ್ನ ನೆಲಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂತ. ನೋಡಿ, ಇದರಲ್ಲಿ ಒಂದು 5 ಪಾಟ್ಗೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಅಪ್ಡೇಟ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.